ಹುಬ್ಳಿನಲ್ಲಿ ಒಂದು ಕಾಲೇಜ್ ಒಳಗಡೆ ಒಂದು ನಮ್ದು ನೇಹಾ ಅಂತ ನಮ್ದು ಸ್ಟೂಡೆಂಟ್ ಆ ವಿದ್ಯಾರ್ಥಿನಿಗ ಒಂದು ಫಯಾಜ್ ಅಂತ ಒಂದು ಮುಸ್ಲಿಮ್ಸ್ ಹುಡುಗ ಅಲ್ಲಿ ಬಂದು ಒಂದ್ ತರ್ಪಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವ್ರ ಮರ್ಡರ್ ಆಗತ್ತೆ. ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಅವ್ರ ಮೇಲೆ ಚಾರ್ಜ್ ಶೀಟ್ ಕೇಸ್ ರಿಜಿಸ್ಟರ್ ಮಾಡೋದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು CCTV ಕ್ಯಾಮೆರಾ ಒಳಗಡೆ ಅದು ಫುಟೇಜ್ ಬಂದಿದೆ. ಅವು ಹ್ಯಾಂಗ್ ರೀತಿ ಆ ನಮ್ಮ ತಂಗಿ ಮೇಲೆ ಅದು ಚಾಕು ಹಲ್ಲೆಯನ್ನು ಮಾಡ್ತಾ ಇದ್ದಾರೆ, ಅದು ರಿಯಲಿ ಅದು ಅಲ್ಲಿ ನಮಗೆ ಗುರುತಾಗ್ತಾ ಇದ್ದೇವೆ. ನಾನೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಆ ಹರಾಮಿ ಫಯಾಜ್ಗೆ ಅಲ್ಲೇ ತಗೊಂಡು ಬಂದು ಅಲ್ಲೇ ಅವ್ರದ್ದು ಎನ್ಕೌಂಟರ್ ಮಾಡಿ ಅವ್ರ ಮೇಲೆ ಬಂಧುಗಳು ಗೋಳಿ ಅಲ್ಲೇ ಹಾಕ್ರಿ ಅಂತ ನಾನೇ ಒಂದು ವಿನಂತಿಯನ್ನು ನಾನೇ ಮಾಡ್ತಾ ಇದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಏನ್ ಹೇಳುತ್ತೆ, ಅದು ನಮ್ಮ ಯಾವುದು ಜಾತಿಯ ಯಾವುದು ಭಾಷೆಯ ನಮ್ಮ ಮಹಿಳೆಯರು ನಾವು ಅವ್ರಿಗೆ ದೇವಿ ಸಮಾನ ನಾವು ಪೂಜಿಸ್ತೇವೆ. ಅದು ನಮ್ಮ ತಂಗಿಗೆ ಅವರು ಹತ್ಯೆಯನ್ನು ಮಾಡಿದ್ದಾರೆ, ಹತ್ಯೆಯನ್ನು ಮಾಡಿದ್ದಾರೆ. ಅವ್ರ ಮೇಲೂ ಕಾನೂನಿ ಕಾರ್ಯವಾಹಿ ಏನೂ ಸಂಬಂಧ ಇಲ್ಲ, ಚಾರ್ಜ್ ಶೀಟ್ ಕಂಪ್ಲೇಂಟ್ ವಗೇರೆ ಏನೂ ಸಂಬಂಧ ಇಲ್ಲ. ಅವ್ರಿಗೆ ಡೈರೆಕ್ಟ್ ಆಗಿ ಅಲ್ಲಿ ತಗೊಂಡು ಬಂದು ಅವ್ರ ಮೇಲೆ ಅಲ್ಲೇ ಎನ್ಕೌಂಟರ್ ಆಗಬೇಕು. ಯಾಕಂದ್ರೆ ಅದು ತರ ಆಗಿಲ್ಲ ಅಂದ್ರೆ ಯಾರು ಇಂಥ ಚಟುವಟಿಕೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಭಯವನ್ನು ಇರಂಗಿಲ್ಲ. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ಅವ್ರಿಗೆ ಅಲ್ಲೇ ತಗೊಂಡು ಬಂದು ಅಲ್ಲೇ ಅವ್ರಿಗೆ ಎನ್ಕೌಂಟರ್ ಮಾಡ್ಬೇಕಂತ ವಿನಂತಿಯನ್ನು ನಾನೇ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ.